ರಾಜ್ಯ ಸರ್ಕಾರದ ಪಾಲ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ಕಳೆದ 2.5 ವರ್ಷ 3 ವರ್ಷದಿಂದ ಈ ಪ್ರಾಜೆಕ್ಟಿಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಎಲ್ಲಿ ಮಾಡಿದ್ರು? ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು. ಅಷ್ಟೇ ಅಲ್ಲ, ನಿನ್ನೆ ಸಬರ್ಬನ್ ರೈಲಿಗೆ MD ಅನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ. ಕಳೆದ 3 MDಗಳು ಸಬರ್ಬನ್ ರೈಲಿಗೆ ಕೆ ರೈಲಿಗೆ ಅಪಾಯಿಂಟ್ ಆಗಿರುವಂತ 3 ಜನ MDಗಳು ಕನ್ಕರೆಂಟ್ ಚಾರ್ಜ್ ಅಲ್ಲಿ ಇರುವ. ಫುಲ್ ಟೈಮ್ MD ಕಳೆದ 3 ಅವಧಿಗಳಿಂದ ಸಬರ್ಬನ್ ರೈಲಿಗಿಲ್ಲ. ಇವತ್ತು ಯೆಲ್ಲೋ ಲೈನ್ ಮೆಟ್ರೋ ಯಾವ ಸ್ಥಿತಿಯಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿ ಯೆಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲ್ಗೂ ಇದೆ. ಇವತ್ತು 4 ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ. ಯಾವ ಟೆಂಡರ್ಗಳನ್ನ ಕೊಟ್ಟು L&Tಗೆ ಮತ್ತೊಬ್ಬರಿಗೆ ಟೆಂಡರ್ ಕೊಟ್ಟಿದ್ರು, ಟೆಂಡರ್ ಕೊಟ್ಟಿರೋರು ಕೂಡ ಇವತ್ತು ವಾಪಸ್ ತಗೊಂಡಿದ್ದಾರೆ, ಕೆಲಸ ಮಾಡೋದನ್ನ ನಿಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ಕೆಲಸ ಇರುವಂತದ್ದು ಈ ಪ್ರಾಜೆಕ್ಟ್ ಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಸಿ ಟೆಂಡರ್ ಗಳನ್ನ ಕರೆದು ಎಕ್ಸಿಕ್ಯೂಟ್ ಮಾಡಿಸುವಂತದ್ದು. ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಯೆಲ್ಲೋ ಲೈನ್ ನ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಇನಾಗ್ರೇಷನ್ಗಿಂತ 3 ದಿವಸ ಮುಂಚೆ ಅವರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಅಭಿನಂದನೆಗಳು, ಕೃತಜ್ಞತೆ. ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ MP ಇನ್ನೂ ಬಹಳ ಚಿಕ್ಕ ಹುಡುಗ, ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಇದರ ಓಪನಿಂಗಿಗೆ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ. ನಾನು ಅವರಿಗೆ ಬಹಳ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ನಾನು ಹೊಸ ತಲೆಮಾರಿನವನು, ಅದಕ್ಕೆ ನನಗೆ ಅರ್ಜೆಂಟ್ ಆಗಿ ಕೆಲಸ ಆಗಬೇಕು ಅಂತಿದೆ, ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ 2 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ 8.5 ವರ್ಷ ಆಯಿತು. ಅದು ನನ್ನ ತಲೆಮಾರಿನವರಿಗೆ ಸರಿ ಅನ್ಸಲ್ಲ. ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ 3.5-4 ವರ್ಷ ಹಾಗೆ ಕಾಯ್ಕೊಂಡಿರತ್ತೆ. ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದ್ರೆ ಜನಕ್ಕೆ ಯಾವ ವಿಷಯಕ್ಕೆ ನಾವು ಅರ್ಜೆಂಟ್ ಮಾಡಬೇಕು? ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಮಾಡೋದೇನೆ ಅವರದ್ದು ಪಾಲಿಟಿಕ್ಸ್. ಆನಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯಿತು. ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು, ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು. ಈ ಸ್ಪೀಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ, ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿತ್ತು. ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು, ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ SUV ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ. ಯಾರ ಹತ್ರ ಬಸ್ ಇಲ್ಲ, ಕಾರ್ ಇಲ್ಲ, ಯಾರ ಹತ್ರ ದೊಡ್ಡ SUVಗಳಿಲ್ಲ, ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವರಿಗೆ ಇದು ಅರ್ಜೆಂಟ್ ಆಗಿ ಬೇಕಾಗಿರೋದು. ಈ ಯೆಲ್ಲೋ ಲೈನಿಗೆ ಇವತ್ತು MP ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಬೈತಾ ಇರುವಂತವ್ರು, ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ? 4 ವರ್ಷದ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಾಗಿ ಪ್ರಾಜೆಕ್ಟೇ ನಿಂತೋಗೋ ಸ್ಥಿತಿ ಬಂದಾಗ ನಾನು ಯಾವಾಗ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಸರಿಪಡಿಸಕ್ಕೆ ಎಲ್ರನ್ನೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ, ಅವತ್ತು ಎಲ್ಲಿದ್ರು ಇವರೆಲ್ಲರೂ? ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ, ಟೆಂಡರ್ಗಳ ಪ್ರಾಬ್ಲಮ್ ಆಗಿ ಕೋರ್ಟ್ ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರೂ? BMRCLಗೆ ನಮ್ಮ ಸರ್ಕಾರ ಇದ್ದಾಗ್ಲೂ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂ 2024 ಜನವರಿವರೆಗೂ ಕೂಡ ಫುಲ್ ಟೈಮ್ MD ಇರಲಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ಡೆಲ್ಲಿಯಲ್ಲಿ 4 ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ MD ಬೇಕು, ಇದರಿಂದ ಎಲ್ಲಾ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ, ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದ್ರು ನಾನು. ಅವತ್ತೆಲ್ಲಿದ್ರು ಇವರೆಲ್ಲ? ಚೈನಾದಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು, ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು. ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ. ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಮಾಡಿಸಿ ಅಸೆಂಬ್ಲಿಯಲ್ಲಿ ಬೇಕಾಗಿರುವಂತ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು, ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ ಅದನ್ನ ಬೆಂಗಳೂರಿಗೆ ಕಳಿಸುವಂತ ಟೈಮ್ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿ ಅವಾಗ ಎಲ್ಲಿದ್ರು ಇವರೆಲ್ಲರೂ? ಕಳೆದ 2 ವರ್ಷದಲ್ಲಿ ಅರ್ಧ ಡಜನ್ ಟೈಮು ಯೆಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ BMRCL. 1 ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ
ನೂರಾರು ಜನನ್ನ ಒಟ್ಟಿಗೆ ಹಾಕೊಂಡು BMRCL ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ 15ನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸ್ಲೇಬೇಕು ಅನ್ನುವಂತ ಪಣ ತೊಟ್ಟಾಗ ಎಲ್ಲಿದ್ರು ಇವರೆಲ್ಲರೂ? ಇವತ್ತು ಓಪನ್ ಆಗೋದಕ್ಕಿಂತ 3 ದಿವಸ ಮುಂಚಿತವಾಗಿ MP ಅರ್ಜೆಂಟ್ ಮಾಡ್ತಾ ಇದ್ದಾನೆ, MP ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು. ಈ ಹಳೆ ಕಾಲದ ಪಾಲಿಟಿಕ್ಸ್, ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ 15 ವರ್ಷ 30 ವರ್ಷ ಈ ರಾಜಕಾರಣ ಮುಗೀತು. ನಮ್ಗೆ ಅಕೌಂಟಬಿಲಿಟಿ, ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂತದ್ದು ಇವತ್ತಿನ ರಿಕ್ವೈರ್ಮೆಂಟ್. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು. ಇದು ನರೇಂದ್ರ ಮೋದಿ ಅವರ ಕಾಲ. ಶಂಕುಸ್ಥಾಪನೆನೂ ನಾವೇ ಮಾಡ್ತೀವಿ, ಇದರ ಉದ್ಘಾಟನೆನೂ ನಾವೇ ಮಾಡ್ತೀವಿ. ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗ್ಲೇ ಕೊಟ್ಟಿದೀವಿ. ಇದೇ ಕಲ್ಚರ್ ಅನ್ನ ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದ್ದೀವಿ. ಡಿಲೇ ಆಗಿರೋದು ಈ ಡೇಟ್ಗಳಲ್ಲ. ಇದರಲ್ಲಿ 2 ವಿಷಯ ಇದೆ. ನಾನು ನಿಮಗೆ ಈಗಾಗಲೇ ಹೇಳಿದೆ ಯೆಲ್ಲೋ ಲೈನ್ ಯಾವ್ಯಾವ ರೀತಿ ಸಮಸ್ಯೆಗಳಲ್ಲಿ ಇತ್ತು ಅಂತ. ಕಳೆದ 2.5 ವರ್ಷದಲ್ಲಿ BMRCL ನ ಯೆಲ್ಲೋ ಲೈನ್ ಅನ್ನ ಎಕ್ಸ್ಪೆಡೈಟ್ ಮಾಡುವಂತ ಅರ್ಜೆಂಟ್ ಆಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ? ಇವ್ರು ಏನ್ ಮಾಡಿದ್ದಾರೆ? ಇವತ್ತು ಬಂದು ಇಷ್ಟೆಲ್ಲ ಮಾತನಾಡ್ತಾ ಇರೋರು. ಇನ್ನು 30ನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು. ನಾನು 1ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. 1ನೇ ತಾರೀಕು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟ್, ನಿನ್ನೆ ಕ್ಲಿಯರೆನ್ಸ್ ಬಂತು ಅಂತ. ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟ್ ಆಗಿ ಲೋಕಾರ್ಪಣೆ ಆಗಬೇಕು, ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. 2 ಗಂಟೆ ಒಳಗಡೆ ಅವ್ರ ಆಫೀಸಿಂದ ಫೋನ್ ಬಂದು 10ನೇ ತಾರೀಕಿಗೆ ಮಾಡಬಹುದಾ ಅಂತ. ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರುವಂತದ್ದು. ಅವ್ರಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ. ಪ್ರಧಾನಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡ್ಲಿ ಅಂತ. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಹಿಂದೆ CMRS ಅಪ್ರೂವಲ್ ಬಂದಾದ ಮೇಲೆ ಇವು ರಾಜ್ಯದಿಂದ BMRCL UDD ಇಲಾಖೆಗೆ ಪತ್ರ ಬರೆಯೋರು, UDD ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು, ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಪತ್ರ ಬರೆಯೋರು, ಜಾಯಿಂಟ್ ಸೆಕ್ರೆಟರಿಯಿಂದ ಚೇರ್ಮನ್ ಸೆಕ್ರೆಟರಿಗೆ ಹೋಗೋದು, ಅಲ್ಲಿಂದ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗೋದು. ಈ ಎಲ್ಲಾ ಪತ್ರ ವ್ಯವಹಾರಗಳಾಗುವಷ್ಟೊತ್ತಿಗೆ ಹೆಚ್ಚು ಕಡಿಮೆ 3 ತಿಂಗಳಾಗಿರ್ತಿತ್ತು. ಅವ್ರಿಗೇನ್ ಸಮಸ್ಯೆ ಇಲ್ಲ ಸರ್, ಅರ್ಜೆಂಟ್ ಇಲ್ವಲ್ಲ ಅವರಿಗೆ. ಅರ್ಜೆಂಟ್ ಇರೋದು ಯಾರಿಗೆ ಅಂತಂದ್ರೆ, ಯಾರು ರಸ್ತೆಯಲ್ಲಿ 2 ಗಂಟೆ ಆಫೀಸಿಗೆ ಹೋಗಕ್ಕೆ ಒದ್ದಾಡ್ತಾರೆ ಅವರಿಗೆ. 0 ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟ್ ಮೆಟ್ರೋ ಬೇಕು ಅಂತ? ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ MD ಅನ್ನ ಅಪಾಯಿಂಟ್ ಮಾಡದಲ್ಲೇ ಇದ್ದಿದ್ದು, ಕೇಂದ್ರ ಸರ್ಕಾರ CRRC, ಮೆಲ್ಕೋ, ಟಿಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿದ್ದು, ಇವೆಲ್ಲವೂ ಮೂಲ ಕಾರಣಗಳಿವೆ. ಅದನ್ನ ನಾನು ನಾಳೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನೆಲ್ಲ ವಿಷಯ ತಿಳಿಸ್ತೀನಿ. ಬಟ್ ಇವತ್ತು ಯಾವ್ದಾದ್ರೂ ಒಂದು ಸಾರ್ವಜನಿಕ ಪ್ರಾಜೆಕ್ಟ್ ನ ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತದೆ. ಅರ್ಜೆಂಟ್ ಆಗಿ ಓಪನ್ ಮಾಡಿ, ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ, ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈಓವರ್, ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಹೊಸ ತಲೆಮಾರಿನ ನಾಯಕ. ಬೆಂಗಳೂರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿರೋದು.